ಹಾಂ ಸ್ನೇಹಿತರೆ, VNR CG ಕ್ಲಾಸ್ಗೆ ಸ್ವಾಗತ. ಏನಪ್ಪ ಅಂದರೆ ನಾವು ಹಿಂದಿನ ಕ್ಲಾಸಲ್ಲಿ ಸ್ನೇಹಿತರೆ ನಾವು ಕ್ವಶನ್ ಪೇಪರ್ ಸ್ಟ್ರಾಟಜಿಯಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಯಾವ ಥರ ಕೇಳ್ತಾರೆ ಅಂತ ನಾವು ನೋಡಿದ್ವಿ. ಏನಪ್ಪ ಅಂದರೆ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ನಾನು ಹೇಳೋದು ನಿಮಗೆ ಇಲ್ಲಿ ನೋಟಿಫಿಕೇಶನ್ ಪಕ್ಕ ನೋಡ್ಕೊಳ್ಳಿ. ಈ KA ಏನಪ್ಪ ಮಾಡ್ತಾರಪ್ಪ ಅಂತಂದರೆ, KA ಮುಖ್ಯವಾಗಿ KA ನಾನು ಹಿಂದಿನ ಕ್ವಶನ್ ಪೇಪರ್ ಎಲ್ಲ ಒಂದು 13 ಕ್ವಶನ್ ಪೇಪರ್ ಇದೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಹಿಸ್ಟ್ರಿ, ಇತಿಹಾಸ ಸಂಬಂಧಪಟ್ಟಂಗೆ 10 ಕ್ವಶನ್ ಬರುತ್ತೆ ಪಕ್ಕ. ತಿರುಗಿ ಏನಪ್ಪ ಅಂದರೆ ಮಾನಸಿಕ ಸಾಮರ್ಥ್ಯ ಬಂದಂಗೆ ಇದರಲ್ಲಿ ಮಿನಿಮಮ್ ಏನಪ್ಪ ಅಂದರೆ 20-25 ಕೇಳ್ತಾರೆ. 15 ತಗೊಳ್ಳಿಸಿದ್ದಾರೆ ಲೆಕ್ಕ. ಮತ್ತು ಪ್ರಚಲಿತ ಘಟನೆ ಏನಪ್ಪ ಅಂದರೆ 30 ಮೇಲೆ ಕೇಳ್ತಾನೆ. 20, 25, 30 ಮ್ಯಾಕ್ಸಿಮಮ್ ಏನಪ್ಪ ಅಂದರೆ 20 ತೊಗೊಂಡಿದ್ದೀವಿ. ಟೋಟಲ್ ಏನಪ್ಪ ಅಂದರೆ 45 ಆಯಿತು. ಈ ಮಿನಿಮೈಸ್ ಮಾಡಿಬಿಟ್ಟಿದ್ದೀನಿ ಏನಪ್ಪ ಅಂದರೆ 40 ಮಾಡ್ಕೊಳ್ಳೋಣ ಸ್ನೇಹಿತರೆ. ಈ 3 ಸಬ್ಜೆಕ್ಟಿಂದ 40 ಬರುತ್ತೆ ಅಂತ. ಅದರಲ್ಲಿ ಈ ಟ್ರಿಕ್ಕಿ ಕ್ವಶನ್ಸು ಎಲ್ಲಿಂದ ಬರುತ್ತೆ ಅಂತಂದರೆ, ಈ ಟ್ರಿಕ್ಕಿ ಕ್ವಶನ್ಸ್ ಅಂತಿದೆಯಲ್ಲ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಈ ಟ್ರಿಕ್ಕಿ ಕ್ವಶನ್ಸಲ್ಲಿ ಸಂವಿಧಾನದಲ್ಲಿ ಟ್ರಿಕ್ಕಿ ಕ್ವಶನ್ಸ್ ಥರ ಮಾಡ್ತಾರೆ. ಅದರಿಂದ ತುಂಬ ಕ್ವಶನ್ಸ್ ಬರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಸ್ನೇಹಿತರೆ. ಇದರಿಂದ 10 ಮಾರ್ಕ್ಸ್ಗೆ ಏನಪ್ಪ ಅಂದರೆ ಮಿನಿಮಮ್ ಬರ್ಬೋದು ಸ್ನೇಹಿತರೆ. ಟೋಟಲ್ 40 + 10 ಬಂದ್ಬಿಟ್ಟು 50 ಆಗುತ್ತೆ. ನೀವೇನಪ್ಪ ಅಂದರೆ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನು, ಮಾನಸಿಕ ಮತ್ತು ಪ್ರಚಲಿತ ಘಟನೆ ಓದ್ಕೊಬಿಟ್ರೆ ನಿಮಗೆ 50 ಮಾರ್ಕ್ಸ್ ಜಾಬಲ್ಲಿ ಇದ್ದಂಗೆ. ಆಮೇಲೆ ಈ ಸಂವಿಧಾನ, ಈ ವಿಜ್ಞಾನ ಬಂದ್ಬಿಟ್ಟು ಏನಪ್ಪ ಅಂದರೆ ವಿಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಮುಖ್ಯವಾಗಿ ಪ್ರಚಲಿತ ಘಟನೆ ಮತ್ತು ಮಾಮೂಲು ಪ್ರಶ್ನೆ ಪತ್ರಿಕೆ ಎಲ್ಲ ಸೇರಿಸ್ಬಿಟ್ಟು ಟ್ರಿಕ್ಕಿ ಕ್ವಶನ್ ತುಂಬ ಟಫ್ ಆಗಿರೋ ಸ್ನೇಹಿತರೆ. ಇದ್ರ ಬಗ್ಗೆ ಜಾಸ್ತಿ ಹೇಳೋಕೆ ಹೋಗಲ್ಲ ನಾನು. ಒಂದ್ಸರಿ ಜಾಸ್ತಿ ಕೇಳ್ತಾರೆ, ಒಂದ್ಸರಿ ಕಡಿಮೆ ಕೇಳ್ತಾರೆ. ಆದರೆ ನೀವು ಮಾಡ್ತಾ ಇರೋದು ಏನಪ್ಪ ಅಂದರೆ ಹಿಸ್ಟ್ರಿ, ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್, ಈ 3ರಿಂದ 40% ಫಿಕ್ಸು. ನೋಡಿ ಸ್ನೇಹಿತರೆ, ಈಗ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ ನಾನು, ಯಾಕಂದರೆ ಟೈಮ್ ಇಲ್ಲ. ನಾನು ಹೇಳೋದೇನಪ್ಪ ಸ್ಟ್ರಾಟಜಿ ನಿಮಗೆ ಅಂತಂದರೆ, ನಾನು ಒಂದು ಕ್ವಶನ್ಸ್ ತೊಗೊಂಡ್ರೆ ನೋಡಿ ಸ್ನೇಹಿತರೆ, ಒಂದು ಪ್ರಶ್ನೆ ತೊಗೊಂಡ್ರೆ ಪೂರ್ತಿ ಅದ್ರ ಬಗ್ಗೆನೂ ಒಂದು 20 ಪೇಜಸ್ ಇರುತ್ತೆ, 25 ಪೇಜಸ್ ಇರುತ್ತೆ. ಪೂರ್ತಿ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಅದರಿಂದ ಏನಪ್ಪ ಅಂದರೆ ನೀವು ಬುಕ್ಕಲ್ಲಿ ಎಲ್ಲೆಲ್ಲೋ ಓದೋಕ್ಕಿಂತ ಸುಮಾರು 4-5 ಬುಕ್ ಸೇರಿಸ್ಬಿಟ್ಟು ಒಂದು ಕಡೆ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ಅದರಿಂದ ಏನಪ್ಪ ಅಂದರೆ ತುಂಬ ನಿಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಈಗ ಒಂದು ನೆಕ್ಸ್ಟ್ ಈಗ ಮಾಡ್ತಾ ಇರೋದು ಏನಪ್ಪ ಅಂದರೆ, ನಾನು ಈ ನಿಯಮಗಳು ಅಂತ ಬರುತ್ತಲ್ಲ ಸ್ನೇಹಿತರೆ, ಈ ನಿಯಮಗಳು, ಆ ಪ್ರಶ್ನೆ ತೊಗೊಂಡಿದ್ದೀನಿ. ಅದರಲ್ಲಿ ಆ ನ್ಯೂಟನ್ ನಿಯಮನೂ ಬರುತ್ತೆ, ಈ ಕೆಪ್ಲರ್ ನಿಯಮನೂ ಬರುತ್ತೆ. ಕೆಪ್ಲರ್ ನಿಯಮ ತಿರ್ಗಿ ಇದರಲ್ಲಿ ಏನಪ್ಪ ನಿಯಮಗಳು ಕೆಲವೊಂದು ಬರ್ನೋಲಿಯನ್ ತತ್ವಗಳು, ಅಭಾವ ತತ್ವ, ಈ ಥರ ತುಂಬ ನಿಯಮಗಳು ಏನಪ್ಪ ಅಂದರೆ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತಲ್ಲ, ನಿಮ್ಗೆ ತುಂಬ ಬೆನಿಫಿಟ್ಸ್ ಸ್ನೇಹಿತರೆ ಇದರಿಂದ. ಯಾಕಂದರೆ ಬೇರೆ ಬುಕ್ಸಲ್ಲಿ ಓದೋಕ್ಕೆ ನಿಮಗೆ ತುಂಬ ತೊಂದರೆ ಆಗುತ್ತೆ. ಒಂದು ಕಡೆ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಆ ಸ್ಟ್ರಾಟಜಿ ಇಟ್ಕೊಂಡು ನಿಮ್ಗೆ ಅನುಕೂಲವಾಗಲಿ ಅಂತ ಮಾಡ್ತಾಯಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ವಿಡಿಯೋ ಓಡುತ್ತೆ. ಅವಾಗೇನಪ್ಪ ಅಂದರೆ ನಾನು ಮಾಡ್ಬೇಕನ್ಸುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ವಿಡಿಯೋ ಓಡಲ್ಲ. ಆದರೆ ನಿಮಗೆ ಅನುಕೂಲ ಸ್ನೇಹಿತರೆ, ನನಗೇನಿಲ್ಲ. ನಾನು ಸರ್ಕಾರಿ ನೌಕರಿದ್ದೀನಿ, ನಾನೇನಪ್ಪ ಅಂದ್ರೆ ನಾನು ಜೀವನ ನಡೆಸ್ತೀನಿ. ಆದರೆ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಏನಪ್ಪ ಅಂತ ನಾವು ಮಾಡ್ತಾ ಇರೋದು. ಒಂದು ಕ್ವಶನ್ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ, ಯಾವ ಥರಪ್ಪ ಅಂದರೆ KAನ ನಾವು ಹೆಂಗನ ಮಾಡಿ ಪಾಸ್ ಮಾಡಬೇಕು PC ಕಾನ್ಸ್ಟೇಬಲ್ಗೆ. ನೋಡಿ, VNR CG ಕ್ಲಾಸು ಆಲ್ರೆಡಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ಪ್ರಶ್ನೆ ಇದೆ, KAದಲ್ಲಿ ಕೇಳಿರೋದು. ಬಂದೂಕಿನಿಂದ ಗುಂಡನ್ನು ಏನಪ್ಪ ಅಂದರೆ, ಕಲರ್ ಚೇಂಜ್ ಮಾಡೋಣ ಸ್ವಲ್ಪ, ರೆಡ್ ಕಲರ್ ತಗೊಬೋದು. ನೋಡಿ, ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಗುಂಡು ಬಂದೂಕಿನ ಮೇಲೆ ಬಲವನ್ನು ಬೀರುತ್ತದೆ. ಇಲ್ಲಿ ನೋಡಿ ಸರ್, ಬಂದೂಕು ಗುಂಡನ್ನು ಹಾರಿಸಿದಾಗ ಅಂದರೆ ಬಂದೂಕಿನಿಂದ ಗುಂಡು ಶೂಟ್ ಮಾಡ್ತೀವಲ್ಲ, ಗುಂಡಿನ ಮೇಲೆ ಗುಂಡು ಬಂದೂಕಿನ ಮೇಲೆ ಬಲವನ್ನು ಬೀರುತ್ತದೆ. ಅಂದರೆ ಬಂದೂಕಿನಲ್ಲಿರೋ ಗುಂಡು ಏನಪ್ಪ ಅಂದರೆ, ಇಲ್ಲಿ ನೋಡಿ, ಇದೊಂದು ಗನ್ ಇದೆ ಅಂದ್ಕೊಳ್ಳಿ ಸ್ನೇಹಿತರೆ, ಇದು ಗನ್ ಅಂದ್ಕೊಳ್ಳಿ. ಈ ಗನ್ ಏನಪ್ಪ ಅಂದರೆ, ನಾವು ಗನ್ನಲ್ಲಿ ಮುಖ್ಯವಾಗಿ ಈ ಥರ ಬುಲೆಟ್ ಇರುತ್ತಲ್ಲ ಸ್ನೇಹಿತರೆ, ಈ ಬುಲೆಟ್ ಹಿಂಗೆ ಹೊರಗಡೆ ಬರುತ್ತಲ್ಲ, ಇದು ವಾಪಸ್ಸು ತಳ್ಳುತ್ತೆ ಸ್ನೇಹಿತರೆ. ಸಮ ಮತ್ತು ವಿರುದ್ಧ ತಳ್ಳುತ್ತಲ್ಲ, ಇದೇನಪ್ಪ ಅಂದರೆ ಬಂದೂಕಿನ ಗುಂಡು ಫೋರ್ಸಬಲಿ ಹಿಂದಕ್ಕೆ ತಳ್ಳುತ್ತೆ. ಯಾಕಪ್ಪ, ಇರೋದು ಪ್ರೆಷರ್, ಒತ್ತಡ ಇರುತ್ತೆ ಸ್ನೇಹಿತರೆ.
ಒತ್ತಡ ಇರುತ್ತೆ. ಅದಕ್ಕೇನಪ್ಪ ಅಂದರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಗುಂಡಿನ ಮೇಲಿನ ಬಲ ಬಂದೂಕಿನ ಮೇಲಿನ ಬಲ ಸಮ ಮತ್ತು ವಿರುದ್ಧವಾಗಿರುತ್ತವೆ. ಇದು ಕರೆಕ್ಟ್ ಇದೆ, ಸಮ ಮತ್ತು ವಿರುದ್ಧ ಇರುತ್ತವೆ. ಗುಂಡು ಮತ್ತು ಬಂದೂಕಿನ ಒಟ್ಟು ಸಂವೇಗವು ಸಂರಕ್ಷಿಸಲ್ಪಡುತ್ತದೆ. ಅಂದರೆ ಸಂರಕ್ಷಿಸಲ್ಪಡುತ್ತೆ ಅಂತಂದರೆ ಅಲ್ಲಿ ಶಕ್ತಿ ಏನಪ್ಪ ಅಂದರೆ ಬಲ ಅಲ್ಲಿ ಒಗ್ಗಟ್ಟಾಗಿರುತ್ತೆ ಸ್ನೇಹಿತರೆ. ಯಾವಾಗ ಬಂದೂಕಿನಲ್ಲಿ ಬಿಟ್ಟಾಗ ಏನಪ್ಪ ಅಂದರೆ ನಿಮಗೆ ಅಲ್ಲಿ ಪ್ರೆಷರ್ ವಾಪಸ್ ಬರುತ್ತೆ. ಇದರ ಗುಂಡು ಮತ್ತು ಬಂದೂಕಿನ ಒಟ್ಟು ಚಲನ ಶಕ್ತಿ ಏನಪ್ಪ ಅಂದರೆ ಸಂಭರಿಸಲ್ಪಡುತ್ತದೆ. ಇದು ಚಲನ ಶಕ್ತಿಗೆ ಸಂಬಂಧಿಸಿಲ್ಲ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಇದು ಚಲನ ಶಕ್ತಿಯೇ ಬೇರಾಗುತ್ತೆ. ಚಲನ ಶಕ್ತಿ ಬಗ್ಗೆ ನಾನು ಪ್ರಚನ್ನ ಶಕ್ತಿ ಮತ್ತು ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಇದು ಬರಲ್ಲ ಸ್ನೇಹಿತರೆ, ಚಲನ ಶಕ್ತಿ ಸಂಬಂಧಿಸಿಲ್ಲ. ಆನ್ಸರ್ ಏನಪ್ಪ ಅಂದರೆ ನಿಮಗೆ ಎ ಬಿ ಸರಿಯಾಗುತ್ತೆ ಸ್ನೇಹಿತರೆ. ಎ ಮತ್ತು ಏನಪ್ಪ ಅಂದರೆ ಎ ಬಿ ಸರಿಯಾಗುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡೋಣ. ನ್ಯೂಟನ್ ಏನಪ್ಪ ಅಂದರೆ ನಿಯಮದಲ್ಲಿ 3ನೇ ನಿಯಮದ ಪ್ರಕಾರ ಬಂದೂಕು ಗುಂಡಿನ ಮೇಲೆ ಹಾಕುವ ಬಲ ಗುಂಡಿನ ಮೇಲೆ ಹಾಕುವ ಬಲಕ್ಕಿಂತ ಪರಸ್ಪರ ಸಮವಿರುದ್ಧ ದಿಕ್ಕಿನಲ್ಲಿರುತ್ತೆ. ಅದು ಸರಿಯಾಗಿದೆ. ಬಿನೂ ಕೂಡ ಸರಿಯಾಗಿದೆ ಸ್ನೇಹಿತರೆ. ಸಂವೇಗ ಸಂರಕ್ಷಣಾ ನಿಯಮ ಏನಪ್ಪ ಅಂದರೆ ಯಾವುದೇ ಬಾಹ್ಯ ಬಲ ವ್ಯವಸ್ಥೆಯ ಮೇಲೆ ಕೆಲಸ ಮಾಡದಿದ್ದಾಗ ಒಟ್ಟು ಸಂವೇಗವು ಬದಲಾಗುವುದಿಲ್ಲ. ಇಲ್ಲಿ ಬಂದೂಕಿನ ಒಳಗಿನ ಸ್ಫೋಟ ಆಂತರಿಕ ಬಲವಾಗಿದೆ. ಬಂದೂಕಿನ ಒಳಗಿನ ಸ್ಫೋಟ ಏನಪ್ಪ ಅಂದರೆ ಅದು ಆಂತರಿಕ ಬಲ ಆಗಿದೆ ಸ್ನೇಹಿತರೆ. ಸಂರಕ್ಷಿಸಲ್ಪಡುತ್ತೆ, ಇದು ಒಟ್ಟಾಗಿ ಸಂರಕ್ಷಿಸಲ್ಪಡುತ್ತೆ. ಸಿ ತಪ್ಪಾಗಿದೆ. ಏನಪ್ಪ ಅಂದರೆ ಒಟ್ಟು ಚಲನಶಕ್ತಿಯು ಸಂರಕ್ಷಿಸಲ್ಪಡುವುದಿಲ್ಲ. ಒಟ್ಟು ಏನಪ್ಪ ಚಲನಶಕ್ತಿ ಸಂಬಂಧಿಸಿಲ್ಲ ಅಂತ ಇದೆ. ಯಾಕಂತಂದರೆ ಆರಿಸಿದ ನಂತರ ಮುದ್ದಿನ ರಾಸಾಯನಿಕ ಶಕ್ತಿ ಚಲನ ಶಕ್ತಿ ಶಬ್ದ ಮತ್ತು ಶಾಖದ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಯಾವ ಗುಂಡು ಆರಿಸಿದೋ ಅದು ಚಲನ ಶಕ್ತಿಯಾಗಿಯೂ ಶಬ್ದದ ಶಕ್ತಿಯಾಗೂ ಶಾಖದ ಶಕ್ತಿಯಾಗಿ ಬದಲಾಗುತ್ತೆ. ಹೀಗೆ ಚಲನ ಶಕ್ತಿಯು ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಗುಂಡು ಹಾರಿಸೋ ಮುನ್ನ ಏನಪ್ಪ ಅಂದರೆ ಚಲನಶಕ್ತಿ ಶೂನ್ಯವಾಗಿರುತ್ತೆ. ಆ ನಂತರ ಏನಪ್ಪ ಅಂದರೆ ಅದು ಚಲನೆಗೆ ಮುಂದೆ ಹೋಗುತ್ತೆ ಸ್ನೇಹಿತರೆ. ಅದರಿಂದ ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಚಲನಶಕ್ತಿ ಸಂಬಂಧಿಸಿರುವುದಿಲ್ಲ ಸ್ನೇಹಿತರೆ. ಗುಂಡು ಬಿಟ್ಟ ನಂತರ ಅಂದರೆ ಚಲನಶಕ್ತಿ ಬರುತ್ತೆ. ಈ ಒಂದನೇ ನಿಯಮ ನೋಡೋಣ ಸ್ನೇಹಿತರೆ. ನ್ಯೂಟನ್ನ ಲಾ ಅಲ್ಲಿ ಒಂದನೇ ನಿಯಮ ಏನಪ್ಪ ಅಂದರೆ ಮುಖ್ಯವಾಗಿ ಜಡತ್ವ ನಿಯಮ ಬಗ್ಗೆ ಹೇಳುತ್ತೆ ಸ್ನೇಹಿತರೆ. ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲ ಪ್ರಯೋಗವಾಗುವ ಹೊರತು ಏನಪ್ಪ ಅಂದರೆ ಯಾವುದೇ ಸ್ಥಿತಿ ಬದಲಾಗೋದಿಲ್ಲ, ವಿಶ್ರಾಂತಿ ಸ್ಥಿತಿಯಲ್ಲಿ ಇರುತ್ತೆ ಅಂತ ಏನಪ್ಪ ಅಂದರೆ ನ್ಯೂಟನ್ ನಿಯಮದಲ್ಲಿ ಹೇಳಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಜಡತ್ವ ನಿಯಮ ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಜಡತ್ವ ನಿಯಮ ಇದರಲ್ಲಿ ಮುಖ್ಯವಾಗಿ ಬಸ್ಸಿನಲ್ಲಿ ಪ್ರಯಾಣಿಸ್ತಿರೋ ವ್ಯಕ್ತಿ ಬಸ್ಸಿನ ಬ್ರೇಕ್ ಹಾಕಿದಾಗ ಮುಂದಕ್ಕೆ ಏನಪ್ಪ ಅಂದರೆ ತಳ್ಳಿದಂಥ ಅನುಭವ ಆಗುತ್ತೆ ಸ್ನೇಹಿತರೆ. ಬ್ರೇಕ್ ಹಾಕ್ತೀವಲ್ಲ ಹೋಗಿ ಮುಂದೆ ಬೀಳ್ತೀವಿ. ತಿರ್ಗಾ ನಿಂತಿರೋ ಬಸ್ ಏನಪ್ಪ ಅಂದರೆ ಕಾರು ದಿಢೀರನೆ ಚಲಿಸಿದಾಗ ಪ್ರಯಾಣಿಕ ಹಿಂದಕ್ಕೆ ಬರ್ತಾರೆ. ಅಂದರೆ ನಿಂತಿರೋ ಬಸ್ ಏನಪ್ಪ ಅಂದ್ರೆ ಫಾಸ್ಟಾಗಿ ಹೋಗ್ಬಿಟ್ಟು ಬ್ರೇಕ್ ಹೊಡೆದಾಗ ಏನಪ್ಪ ಅಂದರೆ ಹಿಂದಕ್ಕೆ ಬಾಳ್ತೀವಿ, ಇಲ್ಲಿದ್ರೆ ಮುಂದಕ್ಕೆ ಬಾಳ್ತೀವಿ ಸ್ನೇಹಿತರೆ. ಇದು ಇಂಪಾರ್ಟೆಂಟು. ಕುದುರೆ ಮುನ್ನುಗ್ಗಲು ಏನಪ್ಪ ಅಂದರೆ ಯತ್ನಿಸಿದಾಗ ಕುದುರೆ ಸವಾರ ಹಿಂದಕ್ಕೆ ಬಾಗ್ತಾನೆ ಸ್ನೇಹಿತರೆ. ಕುದುರೆ ಮುನ್ನುಗ್ಗಲು ಪ್ರಯತ್ನ ಮಾಡಿದಾಗ ಏನಪ್ಪ ಅಂದರೆ ಅವನೇನಪ್ಪ ಅಂದರೆ ಹಿಂದಕ್ಕೆ ಬಾಗ್ತಾನೆ ಸ್ನೇಹಿತರೆ. ಅದು ಏನಪ್ಪ ಅಂದರೆ ಉದಾಹರಣೆ ಆಗಿದೆ. ಟೇಬಲ್ ಮೇಲೆ ಏನಪ್ಪ ಅಂದರೆ ಒಂದು ಹಾಳೆ ಇಟ್ಟು ಅದರ ಮೇಲೆ ಒಂದು ನಾಣ್ಯ ಇಟ್ಟಿತ್ತು. ಟೇಬಲ್ ಮೇಲೆ ಏನಪ್ಪ ಅಂದರೆ ಒಂದು ಹಾಳೆನ ಇಟ್ಬಿಟ್ಟು ಅದನ್ನ ಎಳ್ಕೊಬಿಟ್ರೆ ಟೇಬಲ್ನ, ಆ ನಾಣ್ಯ ಏನಪ್ಪ ಅಂತಂದರೆ ಅಲ್ಲೇ ಇರುತ್ತಲ್ಲ ಸ್ನೇಹಿತರೆ. ಅದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಬ್ರೇಕ್ ಹಾಕಿದಾಗ ಹಿಂದಕ್ಕೆ ವಾಲಿದಾಗ ಕುದುರೆ ಮುನ್ನುಗ್ಗಲು ಟೇಬಲ್ ಮೇಲೆ ನೋಡಿದ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಎರಡನೇ ನಿಯಮ ನೋಡೋಣ ನ್ಯೂಟನ್ದು. ಇದು ಏನಪ್ಪ ಅಂದರೆ ನ್ಯೂಟನ್ನಲ್ಲಿ ಮುಖ್ಯವಾಗಿ ಒಂದು ವಸ್ತುವಿನ ಮೇಲೆ ಒಟ್ಟು ಬಲ ಪ್ರಯೋಗ ವೇಗೋತ್ಕರ್ಷಕ್ಕೆ ನೇರ ಅನುಪಾತದಲ್ಲಿದ್ದು ವಸ್ತುವಿನ ದ್ರವ್ಯರಾಶಿಗೆ ಏನಪ್ಪ ಅಂದರೆ ವಿಲೋಮ ಅನುಪಾತದಲ್ಲಿರುತ್ತೆ ಸ್ನೇಹಿತರೆ. ಉದಾಹರಣೆ ಏನಪ್ಪ ಅಂದರೆ ಒಂದು ವಸ್ತುವಿನಲ್ಲಿ ಬಲ ಪ್ರಯೋಗವಾಗದ ಹೊರತು ಏನಪ್ಪ ಅಂದರೆ ಆ ವಸ್ತುವನ್ನು ಬದಲಾಯಿಸೋಕ್ಕಾಗಲ್ಲ. ನೇರ ಮತ್ತು ವಿಲೋಮ ಅನುಪಾತದಲ್ಲಿ ಇರುತ್ತೆ ಸ್ನೇಹಿತರೆ. ಉದಾಹರಣೆ ಬಲದ ನಿಯಮ ಅಂತ ಕರಿತಿದ್ದೀನಿ. ಫೋರ್ಸಬಲ್ ಬಲ ನಿಯಮ. ಬಲ ಏನಪ್ಪ ಅಂದರೆ ವಸ್ತುವಿನ ಮೇಲೆ ಪ್ರಯೋಗಿಸಿದ ಒಟ್ಟು ಬಾಹ್ಯ ಬಲ ಹೆಚ್ಚಾದಂತೆ ವೇಗೋತ್ಕರ್ಷವು ಹೆಚ್ಚಾಗುತ್ತೆ. ಫೋರ್ಸಬಲ್ ತಳ್ಳೋದಾಗ ಏನಪ್ಪ ಅಂದರೆ ಅದರ ವೇಗೋತ್ಕರ್ಷ ಮತ್ತು ಹೆಚ್ಚಾಗುತ್ತೆ ಸ್ನೇಹಿತರೆ. ರಾಶಿ ಏನಪ್ಪ ಅಂದರೆ ಅದೇ ಪ್ರಮಾಣದ ವೇಗೋತ್ಕರ್ಷವು ಪಡೆಯಲು ಹೆಚ್ಚಿನ ಬಲವನ್ನು ಬೇಕಾಗುತ್ತೆ. ರಾಶಿ ಹೆಚ್ಚಾದಂತೆ ಅದರ ಪ್ರಮಾಣದ ವೇಗೋತ್ಕರ್ಷವನ್ನು ಪಡೆಯಲು ಹೆಚ್ಚಿನ ಬಲ ಏನಪ್ಪ ಅಂದರೆ ಬೇಕಾಗುತ್ತೆ ಸ್ನೇಹಿತರೆ. ವೇಗೋತ್ಕರ್ಷ ಏನಪ್ಪ ಅಂದರೆ ವಸ್ತುವಿನ ವೇಗದಲ್ಲಾಗೋ ಬದಲಾವಣೆ ದರ. ಇದು ಬಲ ಪ್ರಯೋಗ ದಿಕ್ಕಿನಲ್ಲೇ ಇರುತ್ತದೆ. ಅಂದರೆ ನಾವು ಯಾವ ಕಡೆ ಬಲ ಪ್ರಯೋಗ ಮಾಡ್ತೀವಿ ಅದೇ ದಿಕ್ಕಿನಲ್ಲಿ ವೇಗೋತ್ಕರ್ಷ ಇರುತ್ತೆ ಸ್ನೇಹಿತರೆ. ಕೇಳ್ತಾರೆ ಎಕ್ಸಾಮ್ಗೆ, ಬಲ ಮತ್ತು ರಾಶಿ ಎಮ್ಮು ಏನಪ್ಪ ಅಂದರೆ ವೇಗೋತ್ಕರ್ಷ ಎ,
ಈ ಮೂರು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನ್ಯೂಟನ್ ಲಾ, ಸೆಕೆಂಡ್ ಲಾಗೆ ಸಂಬಂಧಪಟ್ಟಿದೆ. ಗಾಳಿ ತುಂಬಿದ ಬಂಡಿ ಏನಪ್ಪ ಅಂದರೆ ಸೂಪರ್ ಮಾರ್ಕೆಟ್ ಟ್ರಾಲಿ ತಳ್ಳುವುದು ಅಥವಾ ಏನಪ್ಪ ಅಂದರೆ ಸಾಮಗ್ರಿಗಳನ್ನು ತುಂಬಿದ ಯಾವುದೇ ವಾಹನವನ್ನು ಫೋರ್ಸಬಲ್ ತಳ್ಳುತ್ತವಲ್ಲ ಸ್ನೇಹಿತರೆ, ಅದೇನಪ್ಪ ಅಂದರೆ ಎರಡನೇ ನಿಯಮ. ಕ್ರಿಕೆಟ್ ಕ್ಯಾಚ್ ಹಿಡಿಯುವುದು ಏನಪ್ಪ ಅಂದರೆ ಕ್ರಿಕೆಟ್ ಏನಪ್ಪ ಅಂದರೆ ಫೀಲ್ಡರ್ ವೇಗವಾಗಿ ಚೆಂಡನ್ನು ಹಿಡಿಯುವಾಗ ತನ್ನ ಕೈಗಳನ್ನು ಹಿಂದಕ್ಕೆ ಮಾಡ್ತಾನೆ ಸ್ನೇಹಿತರೆ, ಆವಾಗ ಕ್ಯಾಚ್ ಹಿಡಿಬೋದು ಸ್ನೇಹಿತರೆ. ಅದು ಹಿಂಗೆ ಹಿಡಿದ್ರೆ ಕ್ಯಾಚ್ ಬರೋಲ್ಲ. ಅದಕ್ಕೆ ಏನಪ್ಪ ಅಂದರೆ ಕ್ರಿಕೆಟ್ ಕ್ಯಾಚ್ ಹಿಡಿಯುವುದು ಸಹ ಏನಪ್ಪ ಅಂದರೆ ಕೈ ಹಿಂದಕ್ಕೆ ಸರಿಸುವುದು ಎರಡನೇ ನಿಯಮ. ಫುಟ್ಬಾಲ್ ಏನಪ್ಪ ಅಂದರೆ ಒದೆಯುವುದು. ಫುಟ್ಬಾಲ್ ಜೋರಾಗಿ ಒದ್ದರೆ ಏನಪ್ಪ ಅಂದರೆ ಹೆಚ್ಚಿನ ಬಲ ಉಂಟಾಗುತ್ತೆ, ವೇಗ ಹೆಚ್ಚಾಗುತ್ತೆ ಸ್ನೇಹಿತರೆ. ಜಾಗದಲ್ಲಿ ಕಬ್ಬಿಣ ಚೆಂಡನ್ನಿಟ್ಟು ಅಷ್ಟೇ ಬಲದಿಂದ ಒದ್ದರೆ ಅದು ಚಲನೆ ವೇಗ ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ. ಅದು ಏನಪ್ಪ ಅಂದರೆ ಪ್ರೆಷರ್ ಇರುತ್ತೆ, ಅದು ತೂಕ ಇರುತ್ತೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದರೆ ಸೆಕೆಂಡ್ ನಿಯಮದಲ್ಲಿ ನೋಡಿ ಸ್ನೇಹಿತರೆ, ಇದೇನಪ್ಪ ಅಂದರೆ ರಾಶಿ ಬಗ್ಗೆ, ವೇಗೋತ್ಕರ್ಷ ಬಗ್ಗೆ, ಏನಪ್ಪ ಬಲದ ಬಗ್ಗೆ ಏನಪ್ಪ ಅಂದರೆ ಏಕಮಾನಗಳು. ಬಲದ ಏಕಮಾನ ನ್ಯೂಟನ್ನಿಂದ ಅಳಿತಾರೆ ಸ್ನೇಹಿತರೆ. ರಾಶಿಯನ್ನು ಏನಪ್ಪ ಅಂದರೆ ಕಿಲೋಗ್ರಾಮ್ ಮತ್ತು ಕೆ ಜಿಯಲ್ಲಿ ಅಳಿತಾರೆ. ವೇಗೋತ್ಕರ್ಷವನ್ನು ಏನಪ್ಪ ಅಂದರೆ ಮೀಟರ್ ಪರ್ ಸೆಕೆಂಡಲ್ಲಿ ಏನಪ್ಪ ಅಂದರೆ ಅಳಿತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ಳಿ. ಸೆಕೆಂಡ್ ಲಾ ಇದೆ ವೆರಿ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಟ್ರಿಕ್ಕಿ ಇದೆ. ಉದಾಹರಣೆ ಏನಪ್ಪ ಅಂದರೆ ಹಿಂಗೂ ಎಕ್ಸಾಮ್ ಕೇಳ್ಬೋದು ಸ್ನೇಹಿತರೆ. ಉದಾಹರಣೆ ಕೊಟ್ಟು 5 kg ದ್ರವರಾಶಿ ವಸ್ತುವಿನ ಮೇಲೆ 20 kg ಬಲವನ್ನು ಪ್ರಯೋಗಿಸಿದಾಗ ಆ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಅಂತ ಹಿಂಗೂ ಕೇಳ್ಬೋದು ಸ್ನೇಹಿತರೆ. ಇದರಲ್ಲಿ ರಾಶಿ 5 kg ಇದೆ, ಬಲ ಏನಪ್ಪ ಅಂದರೆ 20 kg ಇದೆ ಸ್ನೇಹಿತರೆ. ಅವಾಗ ಏನಪ್ಪ ಅಂತಂದರೆ ಅಲ್ಲಿ ಕೇಳಿದ್ರೆ ಏನಪ್ಪ ಅಂದರೆ ವೇಗೋತ್ಕರ್ಷ ಕೇಳಿದಾರಲ್ಲ ಸ್ನೇಹಿತರೆ, ಆ ವೇಗೋತ್ಕರ್ಷ ಏನಪ್ಪ ಅಂದರೆ ಆಗುತ್ತೆ, ಅವಾಗ 20 ಏನಪ್ಪ ಅಂದರೆ ಬಲ ಆಗುತ್ತೆ. ಎಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ರಾಶಿ ಆಗುತ್ತೆ ಸ್ನೇಹಿತರೆ. ಡಿವೈಡ್ ಬೈ ಮಾಡಿದ್ರೆ 4 ಬರುತ್ತೆ, ವೇಗೋತ್ಕರ್ಷ 4 ಸ್ನೇಹಿತರೆ. ಇದನ್ನು ಎಕ್ಸಾಮ್ ಕೇಳ್ಬೋದು. ನ್ಯೂಟನ್ ಥರ್ಡ್ ಲಾ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿ ಸಮ ಮತ್ತು ವಿರುದ್ಧ ದಿಕ್ಕು ಬಗ್ಗೆ ಹೇಳುತ್ತೆ ಸ್ನೇಹಿತರೆ. ಎಷ್ಟು ಫೋರ್ಸಬಲ್ ತಳ್ಳುತ್ತೆ ಅಥವಾ ವಾಪಸ್ ಬರುತ್ತಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ಹೇಳುತ್ತೆ. ಉದಾಹರಣೆ ಏನಪ್ಪ ಅಂದರೆ ರಾಕೆಟ್ ಜೆಟ್ ವಿಮಾನ ಏನಪ್ಪ ಅಂದರೆ ಹಾರತ್ತಲ್ಲ ಸ್ನೇಹಿತರೆ. ಈ ರಾಕೆಟ್ ಹಿಂಗೆ ಹಾರಬೇಕಾದ್ರೆ ಅದರ ಹಿಂದ್ಗಡೆ ಏನಪ್ಪ ಅಂದರೆ ಈ ಜೋಡಿಸಿರ್ತಾರೆ, ಅದು ಯಾವಾಗ ಉರಿದು ಫೋರ್ಸಬಲ್ ಹಿಂಗೆ ತಳ್ಳುತ್ತಾರೆ ಸ್ನೇಹಿತರೆ, ರಾಕೆಟ್ ಮುಂದೆ ಹೋಗುತ್ತೆ. ಈ ಥರ 1 2 3 ಏನಪ್ಪ ಅಂದರೆ ರಾಕೆಟ್ಗೆ ಜೋಡಿಸಿರ್ತಾರೆ. ಈಜು ಗಾರ ಏನಪ್ಪ ಅಂದರೆ ಎಷ್ಟು ವೇಗವಾಗಿ ನೀರನ್ನು ಹಿಂದಕ್ಕೆ ತಳ್ತಾನೆ ಅಷ್ಟು ಮುಂದಕ್ಕೆ ಈಜು ಹೋಗುತ್ತೆ ಸ್ನೇಹಿತರೆ. ಹಡಗು ಸತ ಅಷ್ಟು ನಾವು ತಳ್ತೀವೋ ಹಡಗನ ಆ ಹುಟ್ಟಿಂದ ಹೊಡಿತೀವೋ ಅದು ಮುಂದಕ್ಕೆ ಹೋಗುತ್ತೆ. ಬಂದೂಕು ಮರುಚಲನೆ. ಬಂದೂಕಿನ ಏನಪ್ಪ ಅಂದರೆ ಗುಂಡಾರಿಸಿದಾಗ ಇದೇ ಕ್ವಶನ್ ಕೇಳಿದ್ರೆ ಸ್ನೇಹಿತರೆ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟು. ದೂರ ನೆಗತ ಅಂದರೆ ಹೈ ಜಂಪ್ ಮಾಡ್ಬೇಕಂದ್ರೆ ನಾವು ಉಸಿರು ಮೇಲೆ ತೊಗೊತೀವಲ್ಲ ಸ್ನೇಹಿತರೆ, ಅವಾಗ ಉಸಿರು ಮೇಲೆ ತೊಗೊಂಡು ಜಂಪ್ ಮಾಡ್ತೀವಿ, ಶಕ್ತಿ ತೊಗೊತೀವಲ್ಲ, ಅದೇನಪ್ಪ ಅಂದರೆ ಜಡತ್ವ ಪಡೆಯಲು. ಏನಪ್ಪ ಅಂದರೆ ಈ ಜಡತ್ವ ಪಡೆಯಲು ನಾವು ತೊಗೊತೀವಲ್ಲ, ಒಬ್ಬ ಕ್ರೀಡಾಪಟು ದೂರ ನೆಗೆತ ಮೊದಲು ಓಡುತ್ತಾನೆ. ಕಾರಣ ಏನಪ್ಪ ಅಂದರೆ ಚಲನೆ ಜಡತ್ವ ಪಡೆಯಲು ದೂರ. ಇದು ಥರ್ಡ್ ಲಾಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ಕೇಳ್ತಾರೆ ಎಕ್ಸಾಮ್ಗೆ ಯಾವ ಲಾ ಅಂತ ಇದ್ಬಿಟ್ಟು. ದೂರ ನೆಗಲು. ನಡೆಯುವುದು. ನಾವು ನೆಲದ ಮೇಲೆ ನಡೆಯುವಾಗ ಏನಪ್ಪ ಪಾದಗಳು ನೆಲವನ್ನು ಹಿಂದಕ್ಕೆ ತಳ್ಳುತ್ತದೆ. ಏನಪ್ಪ ಯಾವ ನಿಯಮ ಅಂತಂದ್ರೆ ಇದು ಮೂರನೇ ನಿಯಮ. ನಾವು ಏನು ನಡಿತೀವಿ ಆ ಪಾದಗಳು ಪುಷ್ ಮಾಡುತ್ತಾರೆ, ಅದು ಸಹ ಮೂರನೇ ನಿಯಮಕ್ಕೆ ಸಂಬಂಧಪಟ್ಟಿದೆ. ಏನಪ್ಪ ದೋಣಿ ಇಳಿಯುವುದು. ದೋಣಿಯಿಂದ ದಡಕ್ಕೆ ಜಿಗಿದಾಗ ದೋಣಿ ಹಿಂದಕ್ಕೆ ತಳ್ಳುತ್ತದೆ ಸ್ನೇಹಿತರೆ, ಇದು ಸಹ ಏನಪ್ಪ ಅಂದರೆ ಮೂರನೇ ನಿಯಮ. ಬಲೂನ್ ಹಾರುವುದು. ತುಂಬಿದ ಬಲೂನ್ ಬಾಯನ್ನು ಬಿಟ್ಟಾಗ ಏನಪ್ಪ ಗಾಳಿ ವೇಗವಾಗಿ ಕೆಳಕ್ಕೆ ಚಿಮ್ಮುತ್ತದೆ, ಇದರಿಂದ ಬಲೂನ್ ಮೇಲಕ್ಕೆ ಹೋಗುತ್ತದೆ. ಅಂದರೆ ಬಲೂನಲ್ಲಿ ನಾವು ಬಲೂನ್ಗೆ ಊದ್ಬಿಟ್ಟು ಅದನ್ನೇನಪ್ಪ ಉಲ್ಟಾ ಮಾಡಿ ಭೂಮಿಗೆ ಬಿಟ್ಟಾಗ ಆ ಗಾಳಿ ಪ್ರೆಸರ್ಗೆ ಏನಪ್ಪ ಬಲೂನ್ ಮೇಲಕ್ಕೆ ಹೋಗುತ್ತಲ್ಲ ಸ್ನೇಹಿತರೆ, ಇದು ಸಹ ಥರ್ಡ್ ಲಾ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಕೆಪ್ಲರ್ ನಿಯಮಗಳು ಸ್ವಲ್ಪ ನೋಡ್ಕೊಬರೋಣ. ಇದೇ ಥರ ನೆಕ್ಸ್ಟ್ ಕೆಪ್ಲರ್ ಕೇಳ್ಬೋದು. ಯಾರು ಗೊತ್ತು? ಕೆಪ್ಲರ್ ಕೇಳ್ತಾರೆ, ಬರ್ನೌಲಿಯನ್ ತತ್ವ ಕೇಳ್ತಾರೆ, ಎಲ್ಲ ಹೇಳ್ತೀನಿ ಸ್ನೇಹಿತರೆ. ನಿಮಗೆ ಚಲನ ನಿಯಮಗಳು ಮುಖ್ಯವಾಗಿ ಗ್ರಹಗಳ ಬಗ್ಗೆ ಹೇಳುತ್ತೆ ಸ್ನೇಹಿತರೆ. ಕೆಪ್ಲರ್ ನಿಯಮ, ಜೋಹಾನ್ ಕೆಪ್ಲರ್ ಅಂತ ಕರೀತಾರೆ. ಈ ಮೊದಲ ನಿಯಮ ಏನಪ್ಪ ಅಂತಂದರೆ ಮುಖ್ಯವಾಗಿ ಮೊದಲ ನಿಯಮದಲ್ಲಿ ನೋಡಿ, ಮೊದಲನೇ ನಿಯಮ ಕಕ್ಷೆ ನಿಯಮ ಅಂತ ಕರಿತಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಈ ಕಕ್ಷೆ ನಿಯಮದಲ್ಲಿ ಸೂರ್ಯ ಏನಪ್ಪ ಅಂತಂದರೆ ಸೆಂಟ್ರಲ್ ಇರ್ತಾನೆ. ಈ ಎಲಿಪ್ಸ್ಫಿಯರ್ ಕಕ್ಷದಲ್ಲಿ ಏನಪ್ಪ ಅಂದರೆ ಸರೌಂಡಿಂಗಲ್ಲಿ ಸುತ್ತಾ ಇರ್ತವೆ ಗ್ರಹಗಳೆಲ್ಲ ನಾಭಿ ಮುಖಾಂತರ. ಇಲ್ಲಿ ಏನಪ್ಪ ಅಂದರೆ ಮೊಟ್ಟೆ ಆಕಾರದಲ್ಲಿ ಏನಪ್ಪ ಅಂದರೆ ಚಲಿಸ್ತಾ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಒಮ್ಮೆ ಹತ್ತು ದೂರ ಏನಪ್ಪ ಅಂತ ಗ್ರಹಗಳು ಹೋಗ್ತಾ ಇರುತ್ತೆ. ಎರಡನೇ ನಿಯಮ ನೋಡೋಣ ಸ್ನೇಹಿತರೆ. ಈ ಎರಡನೇ ನಿಯಮದಲ್ಲಿ ಏನಪ್ಪ ಬರುತ್ತಪ್ಪ ಅಂತಂದರೆ ಇದು ಪರದೆಯ ನಿಯಮ, ಸಮಾನ ಕ್ಷೇತ್ರಫಲ ಅಥವಾ ಗ್ರಹಗಳ ಪರದೆ ನಿಯಮ ಅಂತಲೂ ಕರೀತಾರೆ ಸ್ನೇಹಿತರೆ. ನಿಯಮ ಅಥವಾ ಪ್ರದೇಶ ನಿಯಮ ಅಂತಲೂ ಕರೀತಾರೆ.
ಏನಪ್ಪ ಅಂದ್ರೆ ಸೂರ್ಯ ಮತ್ತು ಗ್ರಹಗಳು ಜೋಡಿಸುವ ಕಾಲ್ಪನಿಕ ರೇಖೆ ಸಮಾನ ಕಾಲದಲ್ಲಿ ಸಮಾನ ವಿಸ್ತೀರ್ಣಗಳನ್ನು ಏನಪ್ಪ ಅಂದ್ರೆ ಆವರಿಸಿರುತ್ತೆ ಸ್ನೇಹಿತರೆ. ಅಂದರೆ ನೀವು ಎಷ್ಟು ಏನಪ್ಪ ಅಂದರೆ ಕಾಲ್ಪನಿಕ ರೇಖೆಯಲ್ಲಿ ಗ್ರಹಗಳು ಸುತ್ತಾ ಇರ್ತಾರೆ ಸ್ನೇಹಿತರೆ, ಸಮಾನ ವಿಸ್ತೀರ್ಣದಲ್ಲಿ ಸಮಾನ ದೂರವನ್ನು ಕ್ರಮಿಸ್ತಾ ಇರುತ್ತೆ. ಇಲ್ಲಿ ಉದಾಹರಣೆ ಏನಪ್ಪ ಅಂದರೆ, ಗ್ರಹಗಳು ತಮ್ಮ ಕಕ್ಷೆಯಲ್ಲಿ ಒಂದೇ ವೇಗದಲ್ಲಿ ಚಲಿಸುವುದಿಲ್ಲ. ಸೂರ್ಯನಿಗೆ ಹತ್ತಿರ ಬಂದಾಗ ವೇಗವಾಗಿ ಚಲಿಸ್ತವೆ, ಸೂರ್ಯನಿಂದ ಏನಪ್ಪ ದೂರ ಹೋದಾಗ ನಿಧಾನವಾಗಿ ಚಲಿಸ್ತವೆ. ವೆರಿ ವೆರಿ ಇಂಪಾರ್ಟೆಂಟು, ಎಕ್ಸಾಮ್ ಕೇಳ್ತಾರೆ ನೋಡಿ ಸ್ನೇಹಿತರೆ. ಇದನ್ನು ಕೇಳಿದ್ದಾರೆ ಎಕ್ಸಾಮ್ಗೆ. ಯಾವ ಥರ ಚಲಿಸುತ್ತೆ? ಸೂರ್ಯನಿಗೆ ಏನಪ್ಪ ಅಂದ್ರೆ ದೂರ ಹೋದಾಗೆ, ಇದು ಸೂರ್ಯ ಅನ್ಸೋದು. ಸೂರ್ಯನಿಂದ ದೂರ ಹೋದಾಗ ಏನಪ್ಪ ಅಂದರೆ ಇದು ದೂರ ಸ್ನೇಹಿತರೆ. ದೂರ ಹೋದಾಗ ಏನಪ್ಪ ಅಂದರೆ ನಿಧಾನ ಚಲಿಸುತ್ತೆ. ಏನಪ್ಪ ಹತ್ತಿರ ಬಂದಾಗ ಏನಪ್ಪ ಅಂದರೆ ಫಾಸ್ಟ್, ಜೋರಾಗಿ ಏನಪ್ಪ ಅಂದರೆ ಜೋರಾಗಿ ಚಲಿಸುತ್ತೆ. ಇದು ಸಹ ಕೇಳಿದ್ದಾರೆ. ಅಂದರೆ ಉದಾಹರಣೆ, ಸೂರ್ಯ ಇರ್ತಾನೆ, ಹಿಂಗೆ ಹತ್ತಿರ ಬರೋದು, ಹಿಂಗೆ ದೂರ ಹೋಗೋದು, ಹತ್ತಿರ ಬರೋದು, ದೂರ ಹೋಗೋದು. ಇದು ಎರಡನೇದು ಪಾಯಿಂಟ್ ಆಗುತ್ತೆ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟು. ಮೂರನೇ ನಿಯಮ ಏನಪ್ಪ ಅಂದರೆ ಮುಖ್ಯವಾಗಿ ಸೂರ್ಯನನ್ನು ಒಂದು ಬಾರಿ ಸುತ್ತಲೂ ತೆಗೆದುಕೊಳ್ಳುವ ಕಾಲಾವಧಿ ಏನಪ್ಪ ಅಂದ್ರೆ ಗ್ರಹ ಮತ್ತು ಸೂರ್ಯನ ನಡುವಿನ ಸರಾಸರಿ ದೂರ ಏನಪ್ಪ ಅಂದ್ರೆ ಘನಕ್ಕೆ ನೇರ ಅನುಪಾತದಲ್ಲಿ ಅಂದರೆ 1:3 ಆಗಿರುತ್ತೆ ಸ್ನೇಹಿತರೆ. ಯಾವ ಒಂದು ರೌಂಡ್ ಸುತ್ತುತ್ತೆ ಅದು ಎಷ್ಟು ದೂರ ಹತ್ತಿರ ಆಗುತ್ತೆ ಅಂದ್ಬಿಟ್ಟು ಇದು ಹೇಳುತ್ತೆ. ಸರಳಾರ್ಥದಲ್ಲಿ ಏನಪ್ಪ ಅಂತಂದರೆ, ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹಕ್ಕೆ ಸೂರ್ಯನನ್ನು ಒಂದು ಸುತ್ತು ಹಾಕಲು ಹೆಚ್ಚು ಸಮಯ ಬೇಕಾಗುತ್ತೆ. ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹಕ್ಕೆ ಏನಪ್ಪ ಅಂದರೆ ಸೂರ್ಯನ ಸುತ್ತಾಕಲು ಏನಪ್ಪ ಟೈಮ್ ತಗೊಳುತ್ತೆ. ಉದಾಹರಣೆ, ಸೂರ್ಯನಿಗೆ ಹತ್ತಿರ ಇರುವ ಬುಧ ಗ್ರಹ ಕೇವಲ 88 ದಿನಗಳು ಸಾಕಾದರೆ ದೂರವಿರುವ ಏನಪ್ಪ ಭೂಮಿಗೆ 365 ದಿನಗಳು ಬೇಕಾಗುತ್ತೆ. ಅಂದರೆ ಘನಫಲ ಏನಪ್ಪ ಅಂದರೆ 3ರಷ್ಟು ಹೊಂದಿರುತ್ತೆ ಸ್ನೇಹಿತರೆ. ಇದು ಸಮಯದ ಏನಪ್ಪ ಅಂದರೆ ಸಮಯದ ಬಗ್ಗೆ ಏನಪ್ಪ ಅಂದರೆ ನಿಮಗೆ ಹೇಳುತ್ತೆ ಸ್ನೇಹಿತರೆ. ಸಮಯ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವಧಿಯ ನಿಯಮ ಅಂತ ಕರೀತಾರೆ ಇದನ್ನ. ಏನಪ್ಪ ಅಂದರೆ ಅವಧಿ ನಿಯಮ ಅಂತಲೂ ಕರೀತಾರೆ. ಕೆಲವೊಂದು ಇನ್ನೊಂದಿದೆ ಸ್ನೇಹಿತರೆ. ಯಾಕಂದರೆ ಈ ಕೆಲವೊಂದು ನಿಯಮಗಳಲ್ಲಿ ಬರ್ನೌಲಿಯನ್ ಏನಪ್ಪ ಅಂದರೆ ನಿಯಮ, ಈ ಬರ್ನೌಲಿಯನ್ ನಿಯಮ ನೋಡೋಣ ಸ್ನೇಹಿತರೆ. ಏನಪ್ಪ ಅಂದರೆ ಈ ಬರ್ನೌಲಿಯನ್ ನಿಯಮ ಪ್ರೆಷರ್ ಕ್ರಿಯೇಟ್ ಮಾಡೋದು ಸ್ನೇಹಿತರೆ. ಅಂದರೆ ವೇಗ ಏನಪ್ಪ ಅಂದರೆ ಹೆಚ್ಚಾದಂತೆ ಒತ್ತಡ ಏನಪ್ಪ ಅಂದರೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಉದಾಹರಣೆ, ನಾವು ಒಂದು ಗುಡಿಸಲಿರುತ್ತಲ್ಲ ಸ್ನೇಹಿತರೆ, ಆ ಗುಡಿಸಲಾಗಲಿ ಇಲ್ಲಿದ್ರೆ ಏನಪ್ಪ ಅಂತಂದರೆ ಗುಡಿಸಲಿರಲಿ ತಿರುಗಿ ಏನಾದರೂ ಇರಲಿ ಸ್ನೇಹಿತರೆ, ಈಗ ಊರುಗಳಲ್ಲಿ ಈ ದನ ಕಟ್ಟಕ್ಕೆ ಎಮ್ಮೆ ಕಟ್ಟಕ್ಕೆ ಏನಪ್ಪ ಅಂದರೆ ಈ ಥರ ಹಂಚಿನ ಥರ ಈ ಥರ ಮಾಡಿರ್ತಾರಲ್ಲ ಸ್ನೇಹಿತರೆ, ಇದೇನಪ್ಪ ಅಂದರೆ ಚಾವಣಿ ಅಂತಾರೆ. ಈ ಚಾವಣಿಯಲ್ಲಿ ಮುಖ್ಯವಾಗಿ ಈ ಗಾಳಿ ಜೋರಾಗಿ ಮಳೆ ಗುಡುಗು ಸಿಡಿಲು ಬಂದಾಗ ಜೋರಾಗಿ ಬೀಸ್ತಾರೆ ಸ್ನೇಹಿತರೆ. ಈ ತಗಡಿರುತ್ತಲ್ಲ ಮೇಲೆ ಈ ಪ್ರೆಷರ್ ಬೀಳುತ್ತೆ. ಈ ಪ್ರೆಷರ್ ಬೀಳ್ತು ಏನಪ್ಪ ಅಂದರೆ ಈ ಒಳಗಡೆ ಏನಪ್ಪ ಅಂದರೆ ಒತ್ತಡ ಏನಪ್ಪ ಅಂದರೆ ಫಸ್ಟು ಕಡಿಮೆ ಆಗುತ್ತೆ ಸ್ನೇಹಿತರೆ. ಕಡಿಮೆ ಆದಾಗ ಇಲ್ಲೆಲ್ಲ ಗಾಳಿ ತುಂಬ್ಕೊಂಡು ಏನಪ್ಪ ಅಂದರೆ ಪ್ರೆಷರ್ ಜಾಸ್ತಿ ಆಗಿ ಈ ಚಾವಣಿ ಕಿತ್ಕೊಂಡ್ಬರುತ್ತಲ್ಲ ಸ್ನೇಹಿತರೆ, ಅದೇನಪ್ಪ ಅಂದರೆ ಬರ್ನೌಲಿಯನ್ ತತ್ವ ಅಂತ ಕರೀತಾರೆ. ಉದಾಹರಣೆ, ವ್ಯಕ್ತಿನ ಏನಪ್ಪ ಅಂದರೆ ಕುತ್ತಿಗೆ ಇಟ್ಕೊಂಡು ವ್ಯಕ್ತಿನ ಏನಪ್ಪ ಅಂದರೆ ಇಲ್ಲಿ ವ್ಯಕ್ತಿ ಇರ್ತಾನೆ ಅಂದ್ಕೊಳ್ಳಿ, ಕುತ್ತಿಗೆ ಇಟ್ಕೊಂಡು ಅವನ್ನ ಪ್ರೆಷರ್ ಆಗಿ ಒತ್ತಿದಾಗ ಏನಪ್ಪ ಅಂದರೆ ಅವ್ನು ಮುಂದಕ್ಕೆ ಹೋಗ್ತಾನೆ. ಆದರೆ ನೆಕ್ಸ್ಟ್ ಏನಪ್ಪ ಅಂದರೆ ಅವನು ಶಕ್ತಿ ತೊಗೊಂಡು ಏನಪ್ಪ ಅಂದರೆ ಜೋರಾಗಿ ಹಿಂಗೆ ತಳ್ತಾನಲ್ಲ ಸ್ನೇಹಿತರೆ. ಫಸ್ಟು ವೇಗ ಹೆಚ್ಚಾದಂತೆ ಏನಪ್ಪ ಒತ್ತಡ ಕಡಿಮೆ ಆಗುತ್ತೆ, ನಂತರ ಒತ್ತಡ ಪ್ರೆಷರ್ ಕ್ರಿಯೇಟ್ ಮಾಡೋ ಸ್ನೇಹಿತರೆ. ಇದನ್ನು ಏನಂತ ಬರ್ನೌಲಿಯನ್ ತತ್ವ ಅಥವಾ ಶಕ್ತಿ ಸಂರಕ್ಷಣಾ ತತ್ವ ಅಂತಲೂ ಕರೀತಾರೆ. ಶಕ್ತಿ ಸಂರಕ್ಷಣಾ ತತ್ವ. ನೆಕ್ಸ್ಟ್ ಪ್ಯಾಸ್ಕಲ್ ನಿಯಮ ನೋಡೋಣ ಸ್ನೇಹಿತರೆ. ಏನಪ್ಪ ಅಂದರೆ ಈ ಪ್ಯಾಸ್ಕಲ್ ನಿಯಮದಲ್ಲಿ ಪ್ಯಾಸ್ಕಲ್ ನಿಯಮ ಏನು ನಿಮಗೆ ವಿವರಿಸುತ್ತೆ ಅಂತ ನೋಡೋಣ ಆಯಿತಾ. ಪ್ಯಾಸ್ಕಲ್ ನಿಯಮ ಏನು ವಿವರಿಸುತ್ತೆ? ಪ್ಯಾಸ್ಕಲ್ ನಿಯಮದಲ್ಲಿ ಮುಖ್ಯವಾಗಿ ಹೈಡ್ರಾಲಿಕ್ ಪ್ರೆಷರ್ ಏನಪ್ಪ ಅಂದರೆ ಹೈಡ್ರಾಲಿಕ್ ಪ್ರೆಷರ್ ಏನಪ್ಪ ಅಂದರೆ ಏನಪ್ಪ ಅಂದರೆ ನೋಡಿ, ಒಂದು ಕಾರ್ ಇರುತ್ತಲ್ಲ ಸ್ನೇಹಿತರೆ, ಈ ಥರ ಏನಪ್ಪ ಅಂದರೆ ಕಾರು ಇರುತ್ತೆ. ಇಲ್ಲಿ ಏನಪ್ಪ ಹೈಡ್ರಾಲಿಕ್ ಪ್ರೆಷರ್ ಏನಪ್ಪ ಅಂದರೆ ಇಟ್ಟಿರ್ತಾರೆ ಸ್ನೇಹಿತರೆ. ಹೈಡ್ರಾಲಿಕ್ ಪ್ರೆಷರ್ ಇಟ್ಟಿರ್ತಾರೆ ಅದನ್ನಪ್ಪ ಕಾರ್ ಲಿಫ್ಟ್ ಮಾಡೋಕ್ಕೆ.
ಇದೇನಪ್ಪ ಕೆಲಸ ಮಾಡುತ್ತೆ, ಒತ್ತಡ. ಈ ಒತ್ತಡದ ಏನಪ್ಪ ಕಾರನ್ನು ಮೇಲಕ್ಕೆ ತಳ್ತಾರೆ ಸ್ನೇಹಿತರೆ. ಒತ್ತಡ ತತ್ವದ ಮೇಲೆ ಏನಪ್ಪ ಅಂದರೆ ಹೈಡ್ರಾಲಿಕ್ ಪ್ರೆಷರು ಪ್ಯಾಸ್ಕಲ್ ನಿಯಮ ಅಂತ ಕರೀತಾರೆ ಸ್ನೇಹಿತರೆ. ಒಂಚೂರು ರಾಶಿ ಬಗ್ಗೆ ನೋಡೋಣ ಸ್ನೇಹಿತರೆ. ರಾಶಿ ಬಗ್ಗೆ ಏನಪ್ಪ ಅಂದರೆ ನಿಮಗೆ ತುಂಬ ಕ್ವಶನ್ಸ್ ಬರ್ತಾಯಿದೆ ಸ್ನೇಹಿತರೆ. ಆ ರಾಶಿ ಬಗ್ಗೆ ನೋಡೋಣ. ಹೆಚ್ಚು ಎಲ್ಲ ಇರುತ್ತೆ ರಾಶಿ ಏನಪ್ಪ ಅಂದರೆ ಹೆಚ್ಚು ಎಲ್ಲ ಇರುತ್ತೆ ಸ್ನೇಹಿತರೆ. ನೋಡೋಣ. ತಿರ್ಗೇನಪ್ಪ ಕಡಿಮೆ ಎಲ್ಲಿರುತ್ತೆ, ಕಡಿಮೆ ಎಲ್ಲಿರುತ್ತೆ. ತಿರ್ಗೇನಪ್ಪ ಅಂದರೆ ಶೂನ್ಯ ಎಲ್ಲಿರುತ್ತೆ ಅಂತ ನೋಡೋಣ ಸ್ನೇಹಿತರೆ. ಇದ್ರ ಬಗ್ಗೆ ಕೇಳಿದ್ದಾರೆ ಸ್ನೇಹಿತರೆ. ನೋಡಪ್ಪ, ಹೆಚ್ಚು ಎಲ್ಲಿರುತ್ತಪ್ಪ ಅಂದರೆ ಈ ಧ್ರುವ ಪ್ರದೇಶದಲ್ಲಿ ಏನಪ್ಪ ಅಂದರೆ ತೂಕ ಹೆಚ್ಚಾಗಿರುತ್ತೆ ರಾಶಿದು. 1 ಪಾಯಿಂಟು ಏನಪ್ಪ ಅಂದರೆ ಭೂಮಿ ಮೇಲೆ ಏನಪ್ಪ ಅಂದರೆ ಭೂಮಿ ಮೇಲ್ಮೈ ಏನಪ್ಪ ಅಂದರೆ ಇದು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಕಡಿಮೆಯಲ್ಲಿರುತ್ತೆ ರಾಶಿ ಏನಪ್ಪ ಅಂದರೆ ಕಡಿಮೆಯಲ್ಲಿರುತ್ತೆ ಅಂತ ನೋಡೋಣ ಸ್ನೇಹಿತರೆ. ಶೂನ್ಯದಲ್ಲಿರುತ್ತೆ. ಈ ಶೂನ್ಯ ಬಂದ್ಬಿಟ್ಟು ಈ ಭೂ ಕೇಂದ್ರದಲ್ಲಿ ಏನಪ್ಪ ಅಂದರೆ ಈ ಭೂ ಕೇಂದ್ರದಲ್ಲಿ ಏನಪ್ಪ ಅಂದರೆ ಕೇಂದ್ರದಲ್ಲಿ ಏನಪ್ಪ ಅಂದರೆ ಕಡಿಮೆ ಇರುತ್ತೆ ಸ್ನೇಹಿತರೆ. ಶೂನ್ಯವಾಗಿರುತ್ತೆ. ಭೂಕೇಂದ್ರದಲ್ಲಿ ಏನಪ್ಪ ಅಂದರೆ ಶೂನ್ಯವಾಗಿರುತ್ತೆ. ಈ ಸಮಭಾಜಕ ವೃತ್ತದಲ್ಲಿ ಏನಪ್ಪ ಅಂದರೆ ಕಡಿಮೆ ಇರುತ್ತೆ. ಸಮಭಾಜಕ ಏನಪ್ಪ ಅಂದರೆ ವೃತ್ತದಲ್ಲಿ ಇಲ್ಲಿ ಕಡಿಮೆ ಇರುತ್ತೆ ಸ್ನೇಹಿತರೆ. ಈ ಮೂರು ಏನಪ್ಪ ಅಂದರೆ ಸ್ಟ್ರಾಟಜಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ನಮಗೆ ಸೆಟ್ ಆಗುತ್ತೆ. ಇದು ರಾಶಿ ಬಗ್ಗೆ ಸ್ನೇಹಿತರೆ. ಸಾರಿ ಸ್ನೇಹಿತರೆ, ಇದು ರಾಶಿ ಅಂತ ಮಾಡ್ಕೋಬೇಡಿ, ಇದು ತೂಕ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ತೂಕ ಅಂತ ಮಾಡ್ಕೊಂಡಾಗ ಏನಪ್ಪ ಅಂದರೆ ನಿಮಗೆ ಕರೆಕ್ಟಾಗಿ ಬರೋ ಸ್ನೇಹಿತರೆ. ಇದು ರಾಶಿ ಅಲ್ಲ, ಇದು ತೂಕ. ಏನಪ್ಪ ಅಂದರೆ ತೂಕ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ. ತೂಕ ಬಗ್ಗೆ ಏನಪ್ಪ ಅಂದರೆ ಇದು ಎಕ್ಸ್ಪ್ಲೇಷನ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಚಂದ್ರನ ಮೇಲೆ ಏನಪ್ಪ ಅಂದರೆ ಚಂದ್ರ ಇರ್ತಾನೆ ಸ್ನೇಹಿತರೆ. ಈ ತೂಕ ಏನಪ್ಪ ಅಂದರೆ ಚಂದ್ರನ ಮೇಲೆ ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ. ಯಾವ ಥರ ಕಡಿಮೆ ಇರುತ್ತಪ್ಪ ಅಂತಂದರೆ ಇಲ್ಲಿ ಒಂದು 50 kg ಮನುಷ್ಯ ಇದನ್ನು ಅಂದ್ಕೊಳ್ಳಿ ಸ್ನೇಹಿತರೆ. 1/6 ಏನಪ್ಪ ಅಂದರೆ ತೂಕ ಇರುತ್ತೆ. ಇಲ್ಲಿ ಏನಪ್ಪ ಅಂದರೆ 60 kg ಇದನ್ನು ಅಂದ್ಕೊಳ್ಳಿ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಏನಪ್ಪ ಅಂದರೆ 60 kg ಇದನ್ನು ಅಂದ್ಕೊಳ್ಳಿ. ಇಲ್ಲಿ 60 kg ಇದನ್ನು ಅಂದ್ಕೊಳ್ಳಿ ಸ್ನೇಹಿತರೆ. 60 kg ಇದ್ದರೆ ಏನಪ್ಪ ಅಂದರೆ ಚಂದ್ರನ ಮೇಲೆ ಬೇರೆ 10 kg ಆಗ್ತಾನೆ ಸ್ನೇಹಿತರೆ. ಚಂದ್ರನ ಮೇಲೆ ಏನಪ್ಪ 10 kg ಆಗುತ್ತಾನೆ. ಇಷ್ಟೇನಪ್ಪ ಅಂದರೆ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ರಾಶಿಯಲ್ಲಿ. ಅದೇ ರಾಶಿ ಮಾತ್ರ ಯಾವುದೇ ಕಾರಣಕ್ಕೂ ಎಲ್ಲಿ ಬದಲಾಗಲ್ಲ ಸ್ನೇಹಿತರೆ. ಅದೇ ರಾಶಿಯಲ್ಲಿರುತ್ತೆ. ಇದು ತೂಕ ಸ್ನೇಹಿತರೆ, ನೋಡ್ಕೊಳ್ಳಿ, ಮಿಸ್ ಆಗಿದೆ. ಇದು ತೂಕ. ನೋಡೋಣ ಸ್ನೇಹಿತರೆ, ಈ ಚಲನ ಶಕ್ತಿ ಬಗ್ಗೆ ನೋಡೋಣ. ಈ ಚಲನ ಶಕ್ತಿ ಅಥವಾ ಪ್ರಚನ ಶಕ್ತಿ ಏನಪ್ಪ ಅಂದರೆ ಪ್ರಚನ ಶಕ್ತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಏನೇನು ವ್ಯತ್ಯಾಸ ಇದೆ ಅಂತ. ಈ ಚಲನ ಶಕ್ತಿಯಲ್ಲಿ ಏನಪ್ಪ ಅಂತಂದರೆ ಈ ಪ್ರಚನ ಶಕ್ತಿ ಅಂದರೆ ಸಂಗ್ರಹಣೆ ಆಗಿರೋದು. ಸಂಗ್ರಹಣೆ. ಚಲನ ಅಂದರೆ ಏನಪ್ಪ ಅಂದರೆ ಓಡ್ತಾ ಇರೋದು, ಚಲಿಸುವಿಕೆ. ಉದಾಹರಣೆ ಯಾಕಪ್ಪ ಅಂತಂದರೆ ಇಲ್ಲಿ ಕಾರು ಚಲಿಸ್ತಾ ಇರುತ್ತೆ ಸ್ನೇಹಿತರೆ. ಕಾರು ಏನಪ್ಪ ಅಂದರೆ ಚಲಿಸ್ತಾ ಇರುತ್ತೆ. ಕಾರು ಚಲಿಸುವಿಕೆ, ಇದೇನು ಚಲನ ಶಕ್ತಿ. ಅಣೆಕಟ್ಟು ಏನಪ್ಪ ಅಂದರೆ ನೀರು ಸಂಗ್ರಹಣೆ ಆಗುತ್ತೆ. ಇದು ಪ್ರಚನ ಶಕ್ತಿ. ಆಗುತ್ತೆ ಸ್ನೇಹಿತರೆ. ಬಿಲ್ಲು ಏನಪ್ಪ ಅಂದರೆ ಬಿಡೋದು ಏನಪ್ಪ ಅಂದರೆ ಇದು ಸಹ ಪ್ರಚನ ಶಕ್ತಿ ಆಗುತ್ತೆ ಸ್ನೇಹಿತರೆ. ಅಂದರೆ ಈ ಮೊಳೆ ಹೊಡಿತಲ್ಲ ಸ್ನೇಹಿತರೆ, ಈ ಮೊಳೆ ಹೊಡೆಯುವಾಗ ಅಲ್ಲಿ ಪ್ರಚನ ಶಕ್ತಿ ಏನಪ್ಪ ಅಂದರೆ ಇರುತ್ತೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಒಂದು ಸ್ಥಾನದಿಂದ ಏನಪ್ಪ ಅಂದರೆ ಈ ಸ್ಥಾನ ಪ್ಲೇಸ್ಮೆಂಟಿಂದ ಏನಪ್ಪ ಅಂದರೆ ಪ್ರಚನ ಶಕ್ತಿ ಪಡ್ಕೊಳ್ತೀವಿ. ಚಲನ ಶಕ್ತಿ ಏನಪ್ಪ ಅಂದರೆ ಚಲಿಸುವಿಕೆಯಿಂದ ಏನಪ್ಪ ಅಂದರೆ ಪಡ್ಕೊಳ್ತೀವಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ಯಾವಾಗಲೂ ಚಲಿಸ್ತಾ ಇರ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಅಣೆಕಟ್ಟಲ್ಲಿ ನೀರಿನ ಸಂಗ್ರಹ. ಇದು ಲಾಸ್ಟ್ ಇದೆ ಸ್ನೇಹಿತರೆ, ಅದೊಂದು ಹೇಳ್ಬಿಡ್ತೀನಿ ನಿಮಗೆ. ಕಂಡಕ್ಷನ್ ಕನ್ವೆನ್ಷನ್ ಏನಪ್ಪ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇದರಲ್ಲಿ ಕಂಡಕ್ಷನಲ್ಲಿ ಮುಖ್ಯವಾಗಿ ಏನು ಹೇಳುತ್ತಪ್ಪ ಅಂತಂದರೆ
ನೋಡಿ, ಕಂಡಕ್ಷನಲ್ಲಿ ಕಣಗಳ ಚಲನೆ ಇರೋದಿಲ್ಲ. ಕಣಗಳ ಚಲನೆ ಇಲ್ಲಿ ಇಲ್ಲ, ಇಲ್ಲಿ ಇದೆ. ಏನಪ್ಪ ಅಂದರೆ ಇಲ್ಲಿ ಇದೆ ಸ್ನೇಹಿತರೆ. ಇದರಲ್ಲಿ ಒಂದು ಏನಪ್ಪ ಅಂದರೆ ಒಂದು ಜಾರು ಇಡಿಕೆ ಏನಪ್ಪ ಅಂದರೆ ಇದು ಬೆಂಕಿ ಇರುತ್ತಲ್ಲ ಸ್ನೇಹಿತರೆ, ಬಿಸಿ ಮಾಡ್ತೀವಿ ಅನ್ಕೊಂಡು ಏನಪ್ಪ ಅಂದರೆ ಈ ಕಣಗಳ ಚಲನೆ ಇದೆ, ಸುಮ್ಮನೆ ಹೀಟ್ ಆಗುತ್ತೆ. ಸುಮ್ಮನೆ ಹೀಟ್ ಆಗೋಕ್ಕೆ ಏನಪ್ಪ ಅಂದರೆ ಕಂಡಕ್ಷನ್ ಅಂತಾರೆ. ಏನಪ್ಪ ಸಂವಹನದಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಕನ್ವೆನ್ಷನಲ್ಲಿ ಇದೇ ಜಾರು ಇಡಿಕೆನ ಏನಪ್ಪ ಅಂದರೆ ಈ ಬಟ್ಟಲ್ಲಿ ಇರುತ್ತಲ್ಲ ಸ್ನೇಹಿತರೆ, ಹಿಂಗೆ ಇಡಿಕೆ ಇರುತ್ತಲ್ಲ, ಇದೇನಪ್ಪ ಅಂದರೆ ಇಲ್ಲಿ ಬಿಸಿ ಆಗುತ್ತೆ. ಅಂದರೆ ಕಬ್ಬಿಣ ಗೊತ್ತಾ, ಕಬ್ಬಿಣ ಬಿಸಿ ಮಾಡಿದಾಗ ಏನಪ್ಪ ಅಂದರೆ ಅದು ಕೆಂಪಗೆ ಇಲ್ಲಿಂದ ಹಾಕ್ಬಿಟ್ಟು ಈ ಕೆಂಪಿಗೆ ಹಿಂಗೆ ಪ್ರಸರುತ್ತಲ್ಲ, ಇದೇನಪ್ಪ ಅಂದರೆ ಕನ್ವೆನ್ಷನ್ ಆಗುತ್ತೆ. ರೇಡಿಯೇಷನ್ ಬಂದ್ಬಿಟ್ಟು ಸೂರ್ಯನ ಕಿರಣಗಳು ಏನಪ್ಪ ಅಂದರೆ ಆವಿ ಆಗೋದು ಸ್ನೇಹಿತರೆ. ಸೂರ್ಯನ ಕಿರಣಗಳು ಏನಪ್ಪ ಅಂದರೆ ಆವಿ ಆಗೋದು, ಭೂಮಿ ಬಿಸಿ ಆಗೋದು, ಭೂಮಿ ಬಿಸಿ ಆಗೋದು. ಪ್ಲವನತೆ ಯಾರು ಗೊತ್ತು ಸ್ನೇಹಿತರೆ? ಪ್ಲವನತೆ ONC ಏನಪ್ಪ ಅಂದರೆ ಪ್ಲವನತೆ ಇದು ಸಾಂದ್ರತೆಯನ್ನು ಏನಪ್ಪ ಅಂದರೆ ಅವಲಂಬಿಸಿದೆ. ಸಾಂದ್ರತೆ ತತ್ವದ ಮೇಲೆ ಕೆಲಸ ಮಾಡೋ ಸ್ನೇಹಿತರೆ. ನೀರಿನಲ್ಲಿ ಏನಪ್ಪ ಅಂದರೆ ನೀರಿನ ಸಾಂದ್ರತೆಗಿಂತ ಎಣ್ಣೆ ಸಾಂದ್ರತೆ ಏನಪ್ಪ ಅಂದರೆ ಕಡಿಮೆ ಇರುವ ಕಾರಣ, ಇದು ಹೆಚ್ಚು, ಇದು ಕಡಿಮೆ ಇರೋ ಕಾರಣ ನೀರಿನ ಮೇಲೆ ತೇಲುತ್ತೆ. ಯಾವುದು? ಎಣ್ಣೆ. ಅಂದರೆ ಸಾಂದ್ರತೆ ಹೆಚ್ಚಾದರೆ ಏನಪ್ಪ ಅಂದರೆ ಮುಳುಗುತ್ತೆ. ಸಾಂದ್ರತೆ ಏನಪ್ಪ ಅಂದರೆ ಕಡಿಮೆ ಆದರೆ ತೇಲುತ್ತೆ. ವಸ್ತುವಿನ ದ್ರವರಾಶಿ ಏನಪ್ಪ ಅಂದರೆ ನೀರಿಗಿಂತ ಏನಪ್ಪ ಅಂದರೆ ಕಡಿಮೆ ಇದ್ದರೆ ತೇಲುತ್ತೆ. ಇದು ಪ್ಲವನತೆ ನಿಯಮ ಸ್ನೇಹಿತರೆ. ನಿಮಗೆ ಆರ್ಕಿಮಿಡೀಸ್ ತತ್ವ ಗೊತ್ತಾ ಸ್ನೇಹಿತರೆ? ಆರ್ಕಿಮಿಡೀಸ್ ತತ್ವ ಗೊತ್ತಾ? ಈ ಆರ್ಕಿಮಿಡೀಸ್ ತತ್ವದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಒಂದು ಪಾತ್ರೆ ಹೆಂಗಿರುತ್ತಲ್ಲ ಸ್ನೇಹಿತರೆ, ನೀರಿದೆ, ಏನಪ್ಪ ಒಂದು ಕಲ್ಲು ಅಂದ್ಕೊಳ್ಳಿ. ಈ ಕಲ್ಲು ಏನಪ್ಪ ಅಂದರೆ ಹಾಕಿದಾಗ ಇದು ಎಷ್ಟು ತೂಕ ಇರುತ್ತೆ ಅಷ್ಟು ನೀರು ಹಿಂಗೆ ಹೊರಗಡೆ ಚೆಲ್ಲುತ್ತಲ್ಲ ಸ್ನೇಹಿತರೆ. ಆ ಸ್ಪೇಸ್ ಇರುತ್ತಲ್ಲ ಏನಪ್ಪ ಅಂದರೆ ಮುಖ್ಯವಾಗಿ ಅದು ಸಮವಾಗಿರುತ್ತೆ ಸ್ನೇಹಿತರೆ. ಒಂದು ಕಲ್ಲು ಬಿದ್ದಾಗೆ ಆ ಸ್ಪೇಸು ನೀರು ಹೊರಗಡೆ ಬರುತ್ತಲ್ಲ ಅದು ಸಮವಾಗಿರುತ್ತೆ. ಆರ್ಕಿಮಿಡೀಸ್ ತತ್ವ ಏನಪ್ಪ ಅಂದರೆ ಇದು ಏನಪ್ಪ ಅಂದರೆ ಕೆಲಸ ಮಾಡೋದು ಯಾವ ತತ್ವ ಆಧಾರ ಮೇಲೆ ಕೆಲಸ ಮಾಡುತ್ತಪ್ಪ ಅಂತಂದರೆ ಮೇಲ್ಮುಖವಾಗಿ ಒತ್ತುವ ಬಲ. ಮೇಲ್ಮುಖ ಏನಪ್ಪ ಅಂದರೆ ಮೇಲ್ಮುಖವಾಗಿ ಒತ್ತುವ ಬಲ. ಮೇಲ್ಮುಖವಾಗಿ ಒತ್ತುವ ಬಲಕ್ಕೆ ಏನಪ್ಪ ಅಂತಂದರೆ ನಾವು ಆರ್ಕಿಮಿಡೀಸ್ ತತ್ವ ಬಳಸ್ತೀವಿ ಸ್ನೇಹಿತರೆ. ಉದಾಹರಣೆ ನೋಡಿ ಸ್ನೇಹಿತರೆ, ಕಬ್ಬಿಣ ಏನಪ್ಪ ಅಂದರೆ ಕಬ್ಬಿಣ ನೀರಲ್ಲಿ ಮುಳುಗುತ್ತೆ, ಇದು ಮುಳುಗುತ್ತೆ ಸ್ನೇಹಿತರೆ. ಆದರೆ ಏನಪ್ಪ ಅಂದರೆ ಮುಖ್ಯವಾಗಿ ಅದು ಏನಪ್ಪ ಅಂದರೆ ಮೇಲ್ಮುಖ ಬಲ. ಪಾದರಸ ಏನಪ್ಪ ಅಂದರೆ ಪಾದರಸ ತೇಲುತ್ತೆ. ಅಂದರೆ ನಾವು ಯಾವ ವಸ್ತುವನ್ನೇನಪ್ಪ ನೀರಿನಲ್ಲಿ ಹಾಕಿದಾಗೆ ಅದು ಒತ್ತುವ ಬಲ ಏನಪ್ಪ ಅಂದರೆ ನಮಗೆ ತೋರಿಸುತ್ತೆ ಸ್ನೇಹಿತರೆ. ಇದೇನಪ್ಪ ಅಂದರೆ ಆರ್ಕಿಮಿಡೀಸ್ ತತ್ವ ಆಗಿದೆ.